ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಧಾನಸಭೆಯಲ್ಲಿ ಈಗ 18 ಜನ ಶಾಸಕರ ಅಮಾನತ್ ಮಾಡುವಂತ ಘಟನೆ ಕೂಡ ನಡೆದಿದೆ. ಈ ಬಗ್ಗೆ ಮಾತನಾಡಿದ ಸಚಿವ ಸಂತೋಷ್ ಲಾಡ್ ಇದ್ದಾರೆ, ಮಾತನಾಡ್ತಾ ಹೋಗ್ತೇನೆ. ಸರ್, ನೀವು ಹೌಸಲ್ಲಿ ಇದ್ರ ಅಥವಾ ಕೌನ್ಸಿಲ್ ಇದ್ರ ಅವತ್ತು ಘಟನೆ ಎಕ್ಸ್ಪ್ಲೇನ್ ಮಾಡೋದು? ಕೌನ್ಸಿಲಲ್ಲಿ ಇದ್ದಾಗ ಹೌಸ್ನಲ್ಲಿ ಇರಲಿಲ್ಲ. ಏನು ಹೇಳ್ತೀರಿ ಸರ್, ಈಗ ಹನಿ ಟ್ರ್ಯಾಪ್ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ವಿಪಕ್ಷಗಳಿಗೆ ಈ ರೀತಿಯಾದಂಥ ಒಂದು ಸಂಗತಿ ನಡೆದಿರುವಂಥದ್ದು? ಹನಿ ಟ್ರ್ಯಾಪ್ ಬಗ್ಗೆ ಏನು ಅವಕಾಶ ಮಾತಾಡೋಕ್ಕೆ ಬೇಕು ಹೇಳ್ರಿ? ಸಚಿವರು ಎದ್ಬಿಟ್ಟು ಈ ಥರ ಆಗ್ತಾಯಿದೆ ಅಂತ ಹೇಳಿದ್ಮೇಲೆ ಎಲ್ಲರೂ ಸಾರ್ವಜನಿಕವಾಗಿ ಚಪ್ಪಾಳೆ ಹೊಡೆದ್ರು, ಇದಾಗಬೇಕು, ತನಿಖೆ ಆಗಬೇಕು. ಹನಿ ಟ್ರ್ಯಾಪ್ ಬಗ್ಗೆ ಏನು ಮಾತಾಡ್ಬೋದು ಹೇಳ್ರಿ? ನೋಡೋಣ, ಬಿ ಜೆ ಪಿಯವ್ರು ಏನು ಹನಿ ಟ್ರ್ಯಾಪ್ ಬಗ್ಗೆ ಏನು ಮಾತಾಡ್ಬೋದು ಹೇಳ್ರಿ? ಡು ದೇ ವಾಂಟ್ ಹ್ಯಾವ್ ಅ ಡಿಬೇಟ್? ಮುಖ್ಯಮಂತ್ರಿಗಳವರ ಉತ್ತರ ಬ್ಯಾಡ ಆಗೈತೆ, ಕಳ್ಳಗೊಂದು ಪಿಳ್ಳೆನೋ ಅಂತ ನಮ್ಮ ಹಳ್ಳಿಗಳಲ್ಲಿ ಇದೇ ಇರೋದು. ಏನಂತ ಹನಿ ಟ್ರ್ಯಾಪ್ ಬಗ್ಗೆ ಏನು ಮಾತಾಡ್ತಾರೆ? ಹನಿ ಟ್ರ್ಯಾಪ್ ಬಗ್ಗೆ ಏನಾದ್ರು ಹತ್ರ ಮಾತಾಡೋಕ್ಕೆ ಅಲ್ಲ. ವಾಟ್ ಈಸ್ ದಿ ಡಿಸ್ಕಸ್ ಆನ್ ಹನಿ ಟ್ರ್ಯಾಪ್? ಅ ಮೆಂಬರ್ ಆಫ್ ದ ಹೌಸ್, ರೂಲಿಂಗ್ ಪಾರ್ಟಿನಲ್ಲಿರ್ತಕ್ಕಂಥ ಆಮೇಲೆ ಸೀನಿಯರ್ ಮೋಸ್ಟ್ ಮಿನಿಸ್ಟ್ರಿ ಎದ್ದು ಹೇಳಿದಾಗ ಎಲ್ಲರನ್ನ ಸ್ವಾಗತ ಮಾಡಿದ್ರು. ಈ ಥರ ಆಗ್ತಿದೆ ಅಂತ ಹೇಳಿದ್ರು. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಒಪ್ಕೊಂಡ್ರು, ಪಕ್ಷಾತೀತವಾಗಿದ್ದನ್ನು ನಾವು ಖಂಡಿಸ್ತೀವಿ, ಇದಕ್ಕೆ ತನಿಖೆ ಆಗ್ಬೇಕಂತ ಹೇಳಿದ್ರು. ಹೋಮ್ ಮಿನಿಸ್ಟರ್ ಅದನ್ನ ಹೇಳಿದ್ದಾರೆ, ಮುಖ್ಯಮಂತ್ರಿ ಹೇಳಿದ್ಮೇಲೆ ಅದ್ರ ಬಗ್ಗೆ ಏನು ಚರ್ಚೆ ಆಗಬೇಕು ಹೇಳ್ರಿ ನೋಡೋಣ. ಅದು ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಗಬಾರ್ದು ಅನ್ನೋಕ್ಕೆ ಚರ್ಚೆ ಮಾಡಬೇಕು. ಚರ್ಚೆ ಮಾಡೋದು ಏನು ಚರ್ಚೆ ಮಾಡೋದು ನೀವು ಹೇಳ್ರಿ ನೋಡೋಣ. ಈಗ ಸ್ವಪಕ್ಷದ ಸಚಿವರಿಗೆ ಈ ರೀತಿ ಹನಿ ಟ್ರ್ಯಾಪ್ ಆಗಿದೆ, ಸರ್ಕಾರ ಮೌನವಾಗಿದೆ, ಇನ್ನು ರಾಜ್ಯ ಜನರಿಗೆ ಯಾವ ರೀತಿ ರಕ್ಷಣೆ ಕೊಡುತ್ತೆ ಅನ್ನೋದು ವಿಚಾರನ ಮೆನ್ಷನ್ ಮಾಡಿದ್ದಾರೆ ಸರ್. ಹನಿ ಟ್ರ್ಯಾಪಿಗೆ ರಕ್ಷಣೆಗೆ ಏನ್ರಿ ಸಂಬಂಧ? ಏನನ್ನ ಬೇಕಾ ಬ್ಯಾಡ್ರಿ? ಹನಿ ಟ್ರ್ಯಾಪ್ ಇರ್ತಕ್ಕಂಥದ್ದು ಇದೊಂದು ಕಾನ್ಸ್ಪಿರೆನ್ಸಿ ಥಿಯರಿ. ಇದು ಇಟ್ ಈಸ್ ನಾಟ್ ಟು ದ ಥ್ರೆಟ್ ಆಫ್ ಎನಿ ಕಾಮನ್ ಮ್ಯಾನ್. ಎಲ್ಲದಕ್ಕೂ ರಾಜ್ಯದ ಜನ ಏನ್ರಿ ಹನಿ ಟ್ರ್ಯಾಪ್ ಮಾಡ್ತಕ್ಕಂಥದ್ದು ಏನಿದೆ? ಯಾರಿಗೆ ಹನಿ ಟ್ರ್ಯಾಪ್ ಟಾರ್ಗೆಟ್ ಮಾಡ್ತಾರೆ ಅಲ್ವಾ? ಅದಕ್ಕೆ ಇರ್ತಕ್ಕಂಥ ಒಂದು ಸಿಸ್ಟಮ್ ಇದೆ, ಆಲ್ ಓವರ್ ಇಂಡಿಯಾ ಆಗಿದೆ. ಇದು ಆನ್ಲೈನ್ ಹನಿ ಟ್ರ್ಯಾಪ್ಗಳಾಗಿರ್ತಕ್ಕಂಥ ಇಡೀ ಇಂಡಿಯಾದಲ್ಲಾಗಿದೆ. ಸೊ ಇದಕ್ಕೆಲ್ಲೋ ಒಂದು ಇದರ ಬಗ್ಗೆ ಹೆಚ್ಚಿನ ಗಮನ ವಹಿಸ್ಬೇಕಂತ ಹೇಳಿ ಅವ್ರು ಇರ್ತಕ್ಕಂಥ ಎಕ್ಸ್ಪೀರಿಯೆನ್ಸು ಮಾನ್ಯ ರಾಜಣ್ಣ ಸಾಹೇಬ್ರು ಹೇಳಿದ್ದಾರೆ. ಅದಕ್ಕೆ ಸರ್ಕಾರ ಎಲ್ಲರೂ ಸೇರಿ ಅದಕ್ಕೊಂದು ನಿರ್ಣಯಕ್ಕೆ ಬಂದಿದ್ದರು. ಆ ನಿರ್ಣಯಕ್ಕೆ ಬದ್ಧ ಆಗಬೇಕು. ಮುಖ್ಯಮಂತ್ರಿ ಬಂದಾಗ ನಾನು ಭಾಷಣ ಮಾಡ್ಬೇಕಂತಂದ್ರೆ ಮುಖ್ಯಮಂತ್ರಿ ಬಂದಾಗ ಯಾಕೆ ಭಾಷಣ ಮಾಡ್ಬೇಕು? ಮುಖ್ಯಮಂತ್ರಿ ರಿಪ್ಲೈ ಮಾಡ್ಬೇಕು ತಾನೆ. ಅವ್ರಿಗೇನಂತಂದರೆ ಮುಖ್ಯಮಂತ್ರಿ ರಿಪ್ಲೈ ಮಾಡಬಾರ್ದು, ಪ್ರತಿ ಟೈಮ್ ಎಲ್ಲ ಬಜೆಟ್ನಲ್ಲಿ ಇದೇ ಸೇಮ್ ಆಟ ಆಡಿದ್ದಾರೆ. ಈಗ ರಾಜಕಾರಣದಲ್ಲಿ ಪದೇ ಪದೇ ಹನಿ ಟ್ರ್ಯಾಪ್ಗಳು ಕೇಳಿ ಬರ್ತಾ ಇರುವಂಥದ್ದು. ಜೊತೆಗೆ ಸಚಿವ ರಾಜಣ್ಣ ಕೂಡ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದರೆ 48 ಈ ರೀತಿಯಾದಂಥ ಪೆನ್ ಡ್ರೈವ್ಗಳು ಮತ್ತು ಸಿಡಿಗಳು ಇರುವಂಥದ್ದು ಮತ್ತು ಹನಿ ಟ್ರ್ಯಾಪ್ ಪ್ರಕರಣ ಇದೆ ಅಂತ. ತಾವು ಸಚಿವರಾಗಿದ್ರ ಬಗ್ಗೆ ಯಾವ ರೀತಿ ಗಂಭೀರವಾಗಿ ಪರಿಗಣಿಸ್ತೀರಿ? ಒಂದು ಸರ್ಕಾರ ಇದನ್ನು ಪರಿಗಣಿಸಿದಂಥ ಅಸೆಂಬ್ಲಿ ಇಳಿದೆ. ನೀವು ಈ ಹನಿ ಟ್ರ್ಯಾಪ್ ಅಂತ ಕೇಳೋದು ನಿಂದಿರಿಸಿದ್ರೆ ಇದು ನನ್ನ ಅಭಿಪ್ರಾಯ. ನೀವೆಲ್ಲರಿಗೂ ಹೋಗೋದು ಮೈಕ್ ಹಿಡಿಯೋದು ಹನಿ ಟ್ರ್ಯಾಪ್ ಕೇಳೋದು ನಿಂದಿರಿಸ್ರಿ. ಟಿ ವಿಯಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ತೋರಿಸೋದನ್ನ ಕಮ್ಮಿ ಮಾಡಬೇಕಂತ ನಿಮಗೊಂದು ಮನವಿ. ರೆಸ್ಟ್ ಈಸ್ ಲೆಫ್ಟ್ ಯು. ನಾನು ಒನ್ಲಿ ಐ ಕ್ಯಾನ್ ಮೇಕ್ ಅ ಸಜೆಷನ್. ಇದರಿಂದ ಸಮಾಜಕ್ಕೆ ಹೋದ್ಮೇಲೆ ಪೊಲಿಟಿಷಿಯನ್ಸ್ ಬಗ್ಗೆ, ಸರ್ಕಾರದ ಬಗ್ಗೆ, ಯಾವುದೇ ಒಬ್ಬ ರಾಜಕಾರಣಿ ಬಗ್ಗೆ ಏನು ಭಾಳ ದೊಡ್ಡ ಗೌರವ ಉಳಿಲಿಕ್ಕಿಲ್ಲ. ಸೊ ಇದರಲ್ಲಿ ಸೆನ್ಸಿಟಿವ್ ಇರ್ತಕ್ಕಂಥ ವಿಷಯ ಇದು. ಇದನ್ನು ಎಷ್ಟು ಯಾವ ರೀತಿ ಮಾತನಾಡಬೇಕು, ಎಷ್ಟು ತೋರಿಸ್ಬೇಕಂತಕ್ಕಂಥ ತಮಗೆ ಬಿಟ್ಟಿರ್ತಕ್ಕಂಥ ತಮ್ಮ ವಿವೇಚನೆಗೆ ಬಿಟ್ಟಿರ್ತಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಈಗ 18 ಜನ ಬಿಜೆಪಿ ಶಾಸಕರ ಅಮಾನತನ ಒಂದು ವಿರೋಧ ಖಂಡಿಸಿ ರಾಜ್ಯಪಾಲರಿಗೆ ದೂರು ಕೊಡೋದು ಕೂಡ ಹೋಗಿರುವಂಥದ್ದು, ಏನು ಹೇಳ್ತೀರಿ ಸರ್? ಸ್ಪೀಕರಿಗೆ ಆದಂಥ ಕಾನೂನಿದೆ, ರೂಲ್ಸ್ ಇದೆ. ಅಮಾನತ್ ಮಾಡಲಿಕ್ಕೆ ಅದಕ್ಕೆ ಜಸ್ಟಿಫಿಕೇಶನ್ ಇರ್ತದೆ. ನೀವು ನೋಡಿರ್ತೀರಿ ಯಾಕೆ ಅಮಾನತ್ ಆದರು, ಏನು ಕಾರಣ ಏನು? ಹೌಸ್ನಲ್ಲಿ ಯಾರೇ ಮಿಸ್ಬಿಹೇವ್ ಮಾಡಿದಾಗ ಎಕ್ಸ್ಟ್ರೀಮ್ ಕಂಡೀಷನ್ಸ್ನಲ್ಲಿ ಈ ರೀತಿ ಮಾಡ್ತಕ್ಕಂಥದ್ದು ಭಾಳ ವಿರಳ ಇರ್ತದೆ. ಮಾಡಿದಾರೆ ಅಂದರೆ ಏನೋ ರೀಸನ್ ಇರಬೇಕಲ್ಲ. ಏನು ರೀಸನ್ ಏನಿದೆ ಅದು ನೀವು ನೋಡಿದರೆ? ಯಾಕೆ ನಾನಂತೂ ಹೌಸಲ್ಲಿ ಇರಲಿಲ್ಲ. ಇಫ್ ಎನಿ ಸ್ಪೀಕರ್ ಇನ್ ಇಸ್ ವಿಸ್ಡಮ್ ಇಫ್ ಹ್ಯಾಸ್ ಟೇಕನ್ ದಿಸ್ ಡಿಸಿಷನ್, that definitely must be sure that the house is not in order or a member of that particular house has misbehaved, not in accordance with law. ಸೊ ಹಂಗಾಗಿ ಆ ತೀರ್ಮಾನ ತೊಗೊಂಡಿರ್ತಾರೆ. ಅವ್ರ ರೈಟ್ ಅವ್ರ ರಾಂಗು ನೀವು ಅದನ್ನು ಕರೆಕ್ಟಾಗಿ ತೋರಿಸಿದ್ರೆ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ.